ಮನೆ ಇಲ್ಲ ನನ್ನ ಒಂದು ದೂರು ಯಾವ ಜನಗಳಿಂದ ಬರಬಾರ್ದು, ಆ ರೀತಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ನಾನೀಗ ಸಾದಹಳ್ಳಿ ಟೋಲ್ ಬಳಿ ಇದ್ದೀನಿ. ಕಾರಣ ಎಷ್ಟು, ಇವತ್ತು ಕೇಂದ್ರ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸುತ್ತಿರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಾದಹಳ್ಳಿ ಬಳಿ ಸಾಕಷ್ಟು ಕಾರ್ಯಕರ್ತರು ಜಮಾಯಿಸುವಂತಹ ನಿರೀಕ್ಷೆ ಇದೆ. 20,000ಕ್ಕೂ ಅಧಿಕ ಮಂದಿ ಕಾರ್ಯಕರ್ತರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಆ ರಥದ ಮುಖಾಂತರ ಬಂದು ಅವ್ರನ್ನ ರಥದ ಮುಖಾಂತರ ಸ್ವಾಗತವನ್ನ ಮಾಡಿ ಕಾರ್ಯಕರ್ತರು ಅವ್ರನ್ನ ನೇರವಾಗಿ ಅಲ್ಲಿ 100 ಮೀಟರ್ ಅಲ್ಲಿ ಒಂದು ಸ್ಟೇಜ್ ಅನ್ನ ನಿರ್ಮಾಣ ಮಾಡಿದ್ರು. ಆ ಸ್ಟೇಜ್ ಅಲ್ಲಿ ಅದ್ದೂರಿಯಾಗಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಹಾಗೆ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಕುಮಾರಸ್ವಾಮಿ ಅವರು. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಕಾರ್ಯಕರ್ತರು ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು, ಇಲ್ಲಿ ಹೂವಿನ ಹಾರವನ್ನ ಸಿದ್ಧಪಡಿಸಿದ್ದಾರೆ. ಸುಮಾರು 600 kg ತೂಕ ಇರುವಂತ ಈ ಹೂವಿನ ಹಾರವನ್ನ ಕ್ರೇನ್ ಮುಖಾಂತರ ಕುಮಾರಸ್ವಾಮಿ ಅವರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಆ ರಥದ ಮುಖಾಂತರ ಆಗಮಿಸಿದ ಸಂದರ್ಭದಲ್ಲಿ ಈ ಒಂದು ಹೂವಿನ ಹಾರವನ್ನ ಕ್ರೇನ್ ಮುಖಾಂತರ ಕುಮಾರಸ್ವಾಮಿ ಅವರಿಗೆ ಹಾಕಲು ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಕಾರ್ಯಕರ್ತರು ಮಾಡ್ಕೊಂಡಿರುವಂತದ್ದು ನೀವೀಗ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಇದೇ ಹೂವಿನ ಹಾರವನ್ನ ಸರಿಸುಮಾರು 600 kg ತೂಕ ಇರುವಂತ ಈ ಒಂದು ಹೂವಿನ ಹಾರವನ್ನ ಈ ಕ್ರೈನ್ ಮುಖಾಂತರ ಕುಮಾರಸ್ವಾಮಿ ಅವರಿಗೆ ಹಾಕಲು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು, ಸೇಬಿನ ಹಾರನ್ನು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಸೇಬಿನ ಹಾರನ್ನು ಕೂಡ ನೆಚ್ಚಿನ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಿಗೆ ಹಾಕುವಂತ ನಿಟ್ಟಿನಲ್ಲಿ ಸುಮಾರು 20,000 ಕಾರ್ಯಕರ್ತರು ಸೇರುವಂತ ನಿರೀಕ್ಷೆ ಇದೆ. ಈ ಒಂದು ಕಾರ್ಯಕರ್ತರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಹೆಜ್ಜೆ ಹಾಕಲಿದ್ದಾರೆ. ಇಲ್ಲೂ ಇದನ್ನು ಕೂಡ ಗಮನಿಸ್ತಾ ಇರಬಹುದು ನೀವು, ಇಲ್ಲಿ ಕಾರ್ಯಕರ್ತರು ಕೂಡ ಈಗಾಗಲೇ ಜಮಾಯಿಸ್ತಾ ಇದ್ದಾರೆ. ಒಂದ್ ಸ್ವಲ್ಪ ಸೈಡ್ ಬನ್ನಿ. ಇಲ್ಲಿ ನೋಡಿ, ಇಲ್ಲಿಗ JCP ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡ್ಕೊಂಡಿದ್ದಾರೆ. ಈ JCP ಯಲ್ಲಿ ಕೂಡ ನೀವು ನೋಡಬಹುದು ಹೂವನ್ನ ಹಾಕಿದ್ದಾರೆ. ಈ JCP ಯಲ್ಲಿ ಸೇವಂತಿ ಹಾಗೆ ಗುಲಾಬಿ ಹೂಗಳನ್ನು ಕೂಡ ಸುರಿಮಳೆ ಕೊಯ್ಯುವಂತ ನಿಟ್ಟಿನಲ್ಲೂ ಕೂಡ ಇಲ್ಲಿ JCP ಕೂಡ ರೆಡಿ ಆಗಿರುವಂತ ಸುಮಾರು 10 JCPಗಳು ರೋಡಿನ ಎಡಭಾಗ ಹಾಗೆ ಬಲಭಾಗದಲ್ಲಿ 10 JCPಗಳನ್ನು ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಸುಗಂಧ ಹೂವು ಹಾಗೆ ಮುಸುಂಬೆ ಹಾರವನ್ನ ಸರಿಸುಮಾರು 100 ಅಡಿ ಉದ್ದದ ಈ ಒಂದು ಹೂವಿನ ಹಾರವನ್ನು ಕುಮಾರಸ್ವಾಮಿ ಅವರಿಗೆ ಹಾಕುವಂತ ನಿಟ್ಟಿನಲ್ಲಿ ಕಾರ್ಯಕರ್ತರು ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ನಿರೀಕ್ಷೆ ಇದೆ. ಕೇಂದ್ರ ಸಚಿವರಾಗಿ ಬರ್ತಾ ಇರುವಂತ ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ಏನ್ ಮಾಡ್ತಾರೆ, ಏನ್ ಅಭಿವೃದ್ಧಿಯನ್ನ ಮಾಡಬಹುದು ಎನ್ನುವಂತ ನಿರೀಕ್ಷೆ ಸಾಕಷ್ಟು ಇದೆ. ನರೇಂದ್ರ ಮೋದಿ ಅವರು ಕೂಡ ಸಾಕಷ್ಟು ಒಂದು ಉನ್ನತವಾದಂತ ಒಂದು ಸ್ಥಾನಮಾನವನ್ನ ಕೊಟ್ಟು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರನ್ನಾಗಿ ಮಾಡಿದ್ದಾರೆ. ಸಾಕಷ್ಟು ನಿರೀಕ್ಷೆ ಇದೆ, ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಜನರನ್ನ ಉದ್ದೇಶಿಸಿ ಏನ್ ಮಾತನಾಡ್ತಾರೆ, ಕಾರ್ಯಕರ್ತರನ್ನ ಉದ್ದೇಶಿಸಿ ಏನ್ ಮಾತನಾಡ್ತಾರೆ ಎನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು. ಇಲ್ಲಿಂದ ನೇರವಾಗಿ ರ್ಯಾಲಿಗಳನ್ನ ಕರೆದುಕೊಂಡು ಸೀದವಾಗಿ ಅಲ್ಲಿ ಸ್ಟೇಜ್ ಅಲ್ಲಿ ಹೋಗಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಕಾದ್ ನೋಡೋಣ ಏನ್ ಮಾತನಾಡ್ತಾರೆ ಅಂತ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.